ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದು ಅಲ್ಲಲ್ಲಿ ಪೂಜೆ, ಎಲ್ಲೆಲ್ಲೂ ಪ್ರಾರ್ಥನೆ, ಹೋಮ ಹವನ. ಡಿಕೆಶಿ ಸಿಎಂ ಆಗಲಿ, ದೇವರಗುಡ್ಡದಲ್ಲೂ ಕೂಡ ವಿಶೇಷ ಪೂಜೆ. ಆ ಯಪ್ಪ ಅದು ಏನು ಮ್ಯಾಜಿಕ್ ಮಾಡೋನು ರಾಜ್ಯದಲ್ಲಿ. ಜನ ಅಲ್ಲಲ್ಲಿ ಪೂಜೆ ಮಾಡ್ತಾವ್ರೆ. ಕೆಲವರು ಕಾಯಿ ಹೊಡೆಯೋದು, ಇನ್ನು ಕೆಲವರು ಹೋಮ ಹವನ ಮಾಡ್ಕೊಳ್ಳೋದು. ಡಿಕೆ ಸಿಎಂ ಆಗಬೇಕು ಅಂತ. ಡಿಕೆಶಿ ಸಿಎಂ ಆಗಲಿ, ದೇವರಗುಡ್ಡದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಿದೆ. ಮಾಲ್ತೇಶ ದೇವರ ಸನ್ನಿಧಾನದಲ್ಲಿ ಡಿಕೆಶಿಗೆ ವಿಶೇಷ ಹಾರೈಕೆಯನ್ನು ಕೂಡ ಹರಸಲಾಗ್ತಾ ಇದೆ. ಗೊರವಯ್ಯ ವೇಷದಲ್ಲಿ ಅಭಿಮಾನಿಗಳ ಚಾಟಿ ಸೇವೆ. ದೇವರಗುಡ್ಡದಲ್ಲಿ ಡಿಕೆಶಿ ಪರ ಪ್ರಾರ್ಥನೆಯ ಸಂಭ್ರಮ. ದೇವಾಲಯದಲ್ಲಿ ಡಿಕೆಶಿ ಅಭಿಮಾನಿಗಳ ವಿಭಿನ್ನ ಸೇವೆ. ಡಿಕೆಶಿ ಸಿಎಂ ಆಗಲಿ ಎಂದು ಅಲ್ಲಲ್ಲಿ ಪೂಜೆ. ಡಿಕೆ ಶಿವಕುಮಾರ್ ಅವರ ಅಭಿಮಾನ ಜನರಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಾಗಿದ್ದೆ ಈಗ. ಕೂಡಿಟ್ಟ ಹಣದಲ್ಲಿ ಕಾಯಿ ತರ್ತಾನೊಬ್ಬ, ಮತ್ತೊಬ್ಬ ಹೂ ತರ್ತಾನೆ. ಆತನ ಗ್ರಾಮ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಏನಂತ? ನನ್ನ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಡುವಂತಲ್ಲ, ಭುಜದೆತ್ತರ ಬೆಳೆದಿರೋ ಮಗಳಿಗೆ ಒಂದು ಒಳ್ಳೆ ಹುಡುಗ ಕೊಡುವಂತಲ್ಲ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ. ಸ್ವಂತ ಸ್ವಾರ್ಥವನ್ನ ಬದಿಗಿಟ್ಟು ಉಪಮುಖ್ಯಮಂತ್ರಿ ಸಿಎಂ ಆಗಬೇಕು ಅನ್ನೋ ಪ್ರಾರ್ಥನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಭಿಮಾನಿಗಳು. ಅರ್ಥ ಮಾಡ್ಕೊಳ್ಳಿ ಆ ಮನುಷ್ಯನ ಮೇಲಿರೋ ಸೆಳೆತ. ಡಿಕೆಶಿ ಸಿಎಂ ಆಗಲಿ ಅಂತ ಹೇಳಿ ಮಾಲತೇಶ ದೇವರ ಸನ್ನಿಧಾನದಲ್ಲಿ ಡಿಕೆಶಿಗೆ ವಿಶೇಷ ಪೂಜೆ ಪುನಸ್ಕಾರ ಪ್ರಾರ್ಥನೆ. ಡಿಕೆಶಿ ಸಿಎಂ ಆಗಬೇಕು ಅಂತ. ನೀವು ರಾಜ್ಯದ 4,000 ಚಿಲ್ಲರೆ ಪಂಚಾಯತ್ಗಳಿದ್ದಾವೆ. ಎಲ್ಲೆಲ್ಲಿ ಪ್ರಾರ್ಥನೆ ಅನ್ನೋದನ್ನ ಲೆಕ್ಕ ಹಾಕೊಳ್ಳಕ್ಕಾಗ್ತಿಲ್ಲ. ಆತ ಸಿಎಂ ಆಗಬೇಕು ಅಂತ. ಮಾಲತೇಶ ದೇವರ ಸನ್ನಿಧಾನದಲ್ಲಿ ಡಿಕೆಶಿಗೆ ವಿಶೇಷ ಹಾರೈಕೆ, ಗೊರವಯ್ಯ ವೇಷದಲ್ಲಿ ಅಭಿಮಾನಿಗಳ ಚಾಟಿ ಸೇವೆ. ದೇವರಗುಡ್ಡದಲ್ಲಿ ಡಿಕೆಶಿ ಪರ ಪ್ರಾರ್ಥನೆಯ ಸಂಭ್ರಮ, ವಿಭಿನ್ನ ಸೇವೆಯನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಈ ಬಾರಿ ಸಿಎಂ ಆಗ್ತಾರ? ಸಿಎಂ ಆಗಲೇಬೇಕು ಅನ್ನೋ ಅಭಿಮಾನದ ಸಂಕೇತ ಈಗಾಗಲೇ ಎಲ್ಲ ಕಡೆ ಕಾಣ್ತಾ ಇದೆ. ದೇವಾಲಯಗಳಲ್ಲಿ ಪ್ರಾರ್ಥನೆ, ಉಪವಾಸ ಆಚರಣೆ, ವೃತಾಚರಣೆ, ಹೋಮ ಹವನ. ಹಾಗಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರ? ಇನ್ನು ಈ ಪೂಜೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಹಾವೇರಿಯ ದೇವರಗುಡ್ಡದಲ್ಲಿ ಡಿಕೆಶಿ ಸಿಎಂ ಆಗಲಿ ಎಂದು ಅಭಿಮಾನಿಗಳ ವಿಶಿಷ್ಟ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ. ಮಾಲ್ತೇಶ ದೇವಾಲಯದಲ್ಲಿ ಗೊರವಯ್ಯ ವೇಷದ ಅಭಿಮಾನಿಗಳಿಂದ ಚಾಟಿ ಸೇವೆಯಂತೆ. ಇನ್ನು ಬಸಾಪುರದ ಮಣಿಕಂಠ ಬಳ್ಳಾರಿ ಅವರ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮ. ರಾಣಿಬೆನ್ನೂರು ತಾಲೂಕಿನ ದೇವರಗುಡ್ಡದಲ್ಲಿ ರಾಜಕೀಯ ಹಾರೈಕೆಯೊಂದಿಗೆ ಪೂಜೆ. ಹಾವೇರಿಯ ದೇವರಗುಡ್ಡದಲ್ಲಿ ಡಿಕೆಶಿ ಸಿಎಂ ಆಗಲಿ ಎಂದು ಅಭಿಮಾನಿಗಳ ವಿಶಿಷ್ಟ ಪೂಜೆ. ನೋಡಿ, ಎಲ್ಲೆಲ್ಲೂ ಪೂಜೆನೆ. ಹಾವೇರಿಯಲ್ಲೂ ಪೂಜೆ. ಮಾಲ್ತೇಶ್ ದೇವಾಲಯದಲ್ಲಿ ಗೊರವಯ್ಯನ ವೇಷದಲ್ಲಿ ಅಭಿಮಾನಿಗಳಿಂದ ಚಾಟಿ ಸೇವೆಯಂತೆ. ಇನ್ನು ಬಸಾಪುರದ ಮಣಿಕಂಠ ಬಳ್ಳಾರಿ ಅವರ ನೇತೃತ್ವದಲ್ಲಿ ನಡೆದಂಥ ಧಾರ್ಮಿಕ ಕಾರ್ಯಕ್ರಮ, ಅಲ್ಲೂ ಕೂಡ ಪೂಜೆ ನಡೆದಿದೆ ಎಂದು ಹೇಳಲಾಗ್ತಿದೆ. ರಾಣಿಬೆನ್ನೂರು ತಾಲೂಕಿನ ದೇವರಗುಡ್ಡದಲ್ಲಿ ರಾಜಕೀಯ ಹಾರೈಕೆಯೊಂದಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ ಎನ್ನುವಂತಹ ವಿಚಾರ. ಮಾಲ್ತೇಶ್ ದೇವಾಲಯದಲ್ಲಿ ಗೊರವಯ್ಯ ವೇಷದ ಅಭಿಮಾನಿಗಳಿಂದ ಚಾಟಿ ಸೇವೆ. ಸೊ ಹಾಗಾದರೆ ಡಿಕೆ ಶಿವಕುಮಾರ್ ಅವರು ಮಹಿಳೆಯರು ಪೂಜೆ ಮಾಡಿದ್ದಾರೆ, ಯುವಕರು ಪೂಜೆ ಮಾಡಿದ್ದಾರೆ, ವೃದ್ಧರು ಪೂಜೆ ಮಾಡಿದ್ದಾರೆ, ಮಧ್ಯಮ ವಯಸ್ಕದವರು ಪೂಜೆ ಮಾಡಿದ್ದಾರೆ. ಇನ್ನು ಮಕ್ಕಳೊಂದು ಬಾಕಿ. ಎಲ್ಲ ತರಹದಲ್ಲೂ ಪೂಜೆಗಳಾಯಿತು. ಡಿಕೆ ಶಿವಕುಮಾರ್ ಹಾಗಾದರೆ ಸಿಎಂ ಆಗೇ ಆಗ್ತಾರಾ? ಅವರವರ ನಂಬಿಕೆ, ಅವರವರ ವಿಶ್ವಾಸ, ಅವರವರ ಆಚಾರ ವಿಚಾರ ಅವರಿಗೆ ದೊಡ್ಡದೇ. ಅದು ನಮ್ಮ ನಾಯಕನೊಬ್ಬ ಸಿಎಂ ಆಗಲಿ ಅಂಥೇಳಿ ಅವರನ್ನು ಇಷ್ಟಪಡುವಂಥ ಜನರು ಪೂಜೆ ಮಾಡೋದು ಅತ್ಯಂತ ಸಹಜ. ಹಾಗಾದರೆ ಪ್ರಾರ್ಥನೆ ಫಲಿಸುತ್ತಾ ಡಿಕೆಶಿ ಸಿಎಂ ಆಗ್ತಾರ? ರಾಜ್ಯದ ನಾನಾ ಕಡೆಗಳಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಸೊ ಜನರ ಅಭಿಮಾನ ಉಕ್ಕಿ ಹರಿತಾ ಇದೆ. ಪ್ರಾರ್ಥನೆಯ ಮುಖಾಂತರ ಅದು ಕಂಡು ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.